ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ವಿನಂತಿಸ್ತಾ ಬನ್ನಿ ಇವತ್ತೊಂದು ಹೊಸ ವಿಚಾರವನ್ನ ತಿಳ್ಕೊಳ್ಳೋಣ. ಮಕ್ಕಳಿಗೆ ಸಂಸ್ಕಾರ ಕೊಟ್ರೆ ಹೇಗಿರುತ್ತೆ? ಮಣ್ಣಿಗೆ ಸಂಸ್ಕಾರ ಕೊಟ್ರೆ ಮಡಕೆಯಾಗುತ್ತೆ. ಸೆಗಣಿಗೆ ಸಂಸ್ಕಾರವನ್ನ ಕೊಟ್ಟಾಗ ವಿಭೂತಿಯಾಗುತ್ತೆ. ಬಂಗಾರಕ್ಕೆ ಸಂಸ್ಕಾರವನ್ನ ಕೊಟ್ಟರೆ ಆಭರಣ ಆಗುತ್ತೆ. ಹಾಗೆಯೇ ಮಕ್ಕಳಿಗೆ ಸಂಸ್ಕಾರ ಕೊಟ್ಟಾಗ ಉತ್ತಮರಲ್ಲೇ ಅತ್ಯುತ್ತಮರಾಗುತ್ತಾರೆ. ಹಾಗೆಯೇ ಮಕ್ಕಳಿಗೆ ಸಂಸ್ಕಾರ ತುಂಬ ಮುಖ್ಯ ಎನ್ನುವಂಥದ್ದನ್ನು ಗಮನಿಸಬೇಕು. ಸತ್ಯ ಹೊಗಳಿಕೆ ಯಾವತ್ತೂ ಸತ್ಯವಲ್ಲ, ಶಾಶ್ವತವೂ ಅಲ್ಲ. ಆದರೆ ಹೇಳಿಕೆ ಸತ್ಯವಾಗಿರುತ್ತೆ, ಶಾಶ್ವತವಾಗಿರುತ್ತೆ. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಏನಾದರೂ ಹೇಳಬೇಕಾದ್ರೆ ಮಕ್ಕಳನ್ನ ಹೊಗಳ್ಬಾರ್ದು, ಹೇಳಿಕೆಯನ್ನು ಹೇಳಬೇಕು. ಆ ಹೊಗಳಿದ್ರಾಗ ಏನಾಗುತ್ತೆ, ಆ ಒಂದು ಮಗುವಿನ ಮನಸ್ಥಿತಿ ಅದಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಆದರೆ ಹೇಳಿಕೆಯನ್ನು ಕೊಟ್ಟಾಗ ಆ ಮಗುವಿನ ವ್ಯಕ್ತಿತ್ವ ಕೂಡ ತುಂಬ ಉತ್ತಮವಾಗುತ್ತೆ. ಜಗತ್ತಿನಲ್ಲಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ತುಂಬ ಮುಖ್ಯ ಆಗುತ್ತೆ. ಒಬ್ಬ ಒಳ್ಳೆ ಸಂಸ್ಕಾರವಂತರಾದಂಥ ಮಕ್ಕಳು ಜನನ ಆದರೆ ಆ ಒಂದು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಸಿಕ್ಕಾಗ ದೇಶವು ಕೂಡ ಉನ್ನತ ಮಟ್ಟದಲ್ಲಿ ಸಾಗುತ್ತೆ. ಭವ್ಯ ಭಾರತವನ್ನು ಕಟ್ಟಿ ಬೆಳೆಸುವಂಥ ಮಟ್ಟಕ್ಕೆ ಮಕ್ಕಳು ಬೆಳೀತಾರೆ. ಒಂದು ಮಾತಿದೆ, ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು. ಈ ಮಾತನ್ನ ಶ್ರೀರಾಮಚಂದ್ರ ಹೇಳಿರುವಂಥದ್ದು. ಮಕ್ಕಳಿಗೆ ಪ್ರತಿ ಬಾರಿಯೂ ಕೂಡ ನಾವು ತಾಯಿ ಮತ್ತು ತಾಯ್ನಾಡಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಸಂಸ್ಕಾರಯುತ ಸಮಾಜವನ್ನು ಸೃಷ್ಟಿ ಮಾಡಬೇಕು ಎನ್ನುವಂಥದ್ದಾದರೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ತುಂಬ ಮುಖ್ಯ ಆಗುತ್ತೆ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಿಗಬೇಕು ಅಂದರೆ ನಾವು ಅದನ್ನು ಮಕ್ಕಳಿಗೆ ಕಲಿಸಬೇಕಾಗುತ್ತೆ. ಆ ಒಳ್ಳೆಯ ಸಂಸ್ಕಾರವನ್ನು ಕೊಡುವುದರ ಮೂಲಕ ಮಕ್ಕಳನ್ನು ಭವ್ಯ ಭಾರತದ ಪ್ರಜ್ವಲಿಸುವಂಥ ದೀಪಗಳಾಗಿ ಬೆಳಗಿಸುವಂಥ ಪ್ರಯತ್ನ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.